ತುಪ್ಪದಭಿಷೇಕ, ಗಂಧದಭಿಷೇಕ. ಸ್ವಾಮಿಯೇ ஹரிஹர சுதனே. எங்கே மணக்குது சந்தனம், எங்கே மணக்குது ஐயப்ப சாமி கோவிலிலே சந்தனம் மணக்கு. ஐயಪ್ಪ ಎಂದಾಗ ಏನೋ ಆನಂದ, ಬೇರೆ ಏನು ಕೇಳಲಾರೆ ಸ್ವಾಮಿ, ಒಂದೇ ಒಂದು ಮಾತು ಹೇಳು ಸ್ವಾಮಿ. ತುಪ್ಪದ ಅಭಿಷೇಕ, ಗಂಧದ ಅಭಿಷೇಕ, ಶ್ರೀ ಧರ್ಮಶಾಸ್ತ್ರನಿಗೆ ಹಲವು ಅಭಿಷೇಕ. ಅದುವೇ ಆ ಧರ್ಮಶಾಸ್ತ್ರನಿಗೆ ಪ್ರಿಯವಾದ ಅಷ್ಟಾಭಿಷೇಕ. ಅಷ್ಟಾಭಿಷೇಕ, ಪಡಿಪೂಜೆ, ದೀಪಾರಾಧನೆ ಈ ಎಲ್ಲವನ್ನ ನಿಮ್ಮ ಬೆಂಗಳೂರಿನ ಹನುಮಂತನಗರದ ಶ್ರೀ ಮರಡಿ ಸುಬ್ಬಯ್ಯ ಟ್ರಸ್ಟ್ ಕಲ್ಯಾಣ ಮಂಟಪದಲ್ಲಿ ಇದೇ ಡಿಸೆಂಬರ್ 10/12/2024 ಸಂಜೆ 6 ಗಂಟೆಗೆ ಸರಿಯಾಗಿ ಅಯ್ಯಪ್ಪನಿಗೆ ಅಷ್ಟಾಭಿಷೇಕ, ಪಡಿಪೂಜೆ, ದೀಪಾರಾಧನೆ ಜೊತೆಗೆ ಆ ಭಕ್ತಿ ಗೀತೆಗಳ ಗಾನಾಮೃತವನ್ನು ಶ್ರೀಯುತ ವೀರಮಣಿ ರಾಜು ಮತ್ತು ಅವರ ಸುಪುತ್ರರಾದ ಅಭಿಷೇಕ್ ರಾಜು ರವರ ಧ್ವನಿಯಲ್ಲಿ ಭಜನಾಮೃತವನ್ನು ಆಲಿಸಿ ಆನಂತರ ಆ ಭಗವಂತನಿಗೆ ಬಲು ಪ್ರಿಯವಾದ ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ ಎಂದು ನಾವು ಶರಣಘೋಷವನ್ನು ಕೂಗುವ ಆ ಸ್ವಾಮಿಗೆ ಪ್ರಿಯವಾದ ಅನ್ನ ಸಂತರ್ಪಣೆಯನ್ನು ತಾವುಗಳು ಸ್ವೀಕರಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಲು ಮರೆಯದಿರಿ. 10/12/2024 ಸಂಜೆ 6 ಗಂಟೆಗೆ ಸರಿಯಾಗಿ ಬೆಂಗಳೂರಿನ ರಾಮಾನುಜರೇಯ ರೋಡ್ ಹನುಮಂತನಗರ ಇಲ್ಲಿರುವ ಶ್ರೀ ಮರಡಿ ಸುಬ್ಬಯ್ಯ ಟ್ರಸ್ಟ್ ಕಲ್ಯಾಣ ಮಂಟಪದಲ್ಲಿ ಶ್ರೀಯುತ ವೀರಮಣಿ ರಾಜು ಮತ್ತು ಅವರ ಸುಪುತ್ರರಾದ ಅಭಿಷೇಕ್ ರಾಜುರವರ ಭಜನಾ ಕಾರ್ಯಕ್ರಮ. ಅದಕ್ಕೂ ಮೊದಲು ಆ ಸ್ವಾಮಿ ಅಯ್ಯಪ್ಪನಿಗೆ ಬಲು ಪ್ರಿಯವಾದ ಅಷ್ಟಾಭಿಷೇಕ, ಪಡಿ ಪೂಜೆ ಮತ್ತು ದೀಪಾರಾಧನೆಯ ನಂತರ ಭಜನಾ ಕಾರ್ಯಕ್ರಮದ ನಂತರ ಆ ಭಗವಂತನ ಹೆಸರಿನಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸ್ವಾಮಿ ಅಯ್ಯಪ್ಪ ಭಕ್ತ ಸಮೂಹಂ ಇವರ ವತಿಯಿಂದ ತಪ್ಪದೆ ಎಲ್ಲರೂ 10/12/2024 ಸಂಜೆ 6 ಗಂಟೆಗೆ ಬೆಂಗಳೂರಿನ ಹನುಮಂತನಗರದ ರಾಮಾನುಜರೇಯ ರೋಡ್ ಶ್ರೀ ಮರಡಿ ಸುಬ್ಬಯ್ಯ ಟ್ರಸ್ಟ್ ಕಲ್ಯಾಣ ಮಂಟಪದಲ್ಲಿ ತಾವುಗಳೆಲ್ಲರೂ ಆಗಮಿಸಿ ಆ ಭಜನಾ ಕಾರ್ಯಕ್ರಮವನ್ನು, ಆ ಅಷ್ಟಾಭಿಷೇಕವನ್ನು, ಆ ಪಡಿಪೂಜೆಯನ್ನು, ಆ ದೀಪಾರಾಧನೆಯನ್ನು ವೀಕ್ಷಿಸಿ ಸ್ವಾಮಿ ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಿ ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕೆಂದು ಈ ಮೂಲಕ ಕೋರಲಾಗುತ್ತಿದೆ. ತಪ್ಪದೆ 10/12/2024 ಸಂಜೆ 6 ಗಂಟೆಗೆ ಸಕಲ ಅಯ್ಯಪ್ಪ ಭಕ್ತರು ರಾಮಾಂಜನೇಯ ರಸ್ತೆಯಲ್ಲಿರುವಂತಹ ಶ್ರೀ ಮರಡಿ ಸುಬ್ಬಯ್ಯ ಟ್ರಸ್ಟ್ ಕಲ್ಯಾಣ ಮಂಟಪಕ್ಕೆ ಆಗಮಿಸಿ ಆ ಒಂದು ಭಕ್ತಿಯ ಸುದೆಯಲ್ಲಿ ಮಿಂದು ಆ ಭಗವಂತನ ಭಕ್ತಿಯ ಗೀತೆಗಳನ್ನು ಆಲಿಸಿ ಆ ಭಗವಂತನಲ್ಲಿ ತಮ್ಮ ಮನವಿಯನ್ನು ಸಲ್ಲಿಸಿ ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. சரணமையப்பா. எல்லாருக்கும் நமஸ்காரம். கர்நாடக ரசிகர்கள் எல்லாருக்கும் என்னுடைய நமஸ்காரம். சுவாமியே சரணமையப்பா. நான் உங்கள் அபிமான பக்தி பாடகர் வீரமணி ராஜு. வருகிற டிசம்பர் 10ஆம் தேதி அன்னைக்கு, டிசம்பர் 10/12/2024 நம்ம ஐயப்பன் சமூகத்தின் சார்பில் ரொம்ப ஒரு அற்புதமான ஒரு ஐயப்பனுடைய பூஜை, அஷ்டாபிஷேகம், தீபாராதனை, படிபூஜை எல்லாம். இது ஹனுமந்த் நகர் பெங்களூரில் ஸ்ரீ மரடி சுப்பையா ட்ரஸ்ட் கல்யாண மண்டபம், அதில் நம்ம ப்ரோக்ராம் இருக்குது. எல்லாரும் எல்லா சாமிகளும் நம்ம ஐயப்பன் சமூகத்தின் சார்பில் நாங்கள் வரவேற்கிறோம். எல்லாம் கச்சேரியில் ஐயப்பனை பாடி நம்ம எல்லாம் சேர்ந்து பாடுவோம் என்று சொல்லி எல்லோரையும் வருக வருக என்று வரவேற்கிறோம். டிசம்பர் 10/12/2024 ஹனுமந்த் நகரில் நாம் எல்லாம் சந்திப்போம். சுவாமியே சரணமையப்பா.